ಕೆಲವೇ ಕ್ಷಣಗಳಲ್ಲಿ ಕಾಟೇರ ಜಾಮೀನು ಭವಿಷ್ಯ 57ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ. ದರ್ಶನ್ ಪರ ವಕೀಲರಿಗೆ ಇವತ್ತು ಎಸ್ಪಿಪಿ ಕೌಂಟರ್. ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿಗೆ ಅಧಿಕಾರ. ಸಂಜೆ 7ಕ್ಕೆ ಪ್ರಧಾನಿ ಮೋದಿ ಭಾಷಣ. ನಯಾಬ್ ಸೈನಿಗೆ ಮತ್ತೆ ಸಿಎಂ ಪಟ್ಟ. ಜಮ್ಮುವಿನಲ್ಲಿ ಅರಳಿದ ಕೇಸರಿ. ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಕಮಾಲ್. ಓಮರ್ ಅಬ್ದುಲ್ಲಾ ಕಣಿವೆಯ ಕಿಂಗ್. ಸಿದ್ದು ಸರ್ಕಾರಕ್ಕೂ ತಟ್ಟಿದ ಹರಿಯಾಣ ಎಫೆಕ್ಟ್. ಸಚಿವರಿಗೆ ಬಿಸಿ ಮುಟ್ಟಿಸಲು ಹೈಕಮಾಂಡ್ ತಯಾರಿ. ಗ್ಯಾರಂಟಿ ಜಪ ಬಿಟ್ಟು ಖಡಕ್ ಕೆಲಸಕ್ಕೆ ಸೂಚನೆ ಸಾಧ್ಯತೆ. ಅಂತ ಬಂದಾಗ ಈ ಫ್ಲವರ್ಸ್ ಎಲ್ಲಾನು ಸೇರಿ ಇನ್ನು ಲೈಟ್ನಿಂಗ್ಸ್ ಎಲ್ಲ ಜೊತೆ ಸೇರಿ ಇದು ಮೈಸೂರು ಪ್ಯಾಲೇಸ್ದು ಒಂದು ಅಂದ ಇನ್ನೂ ಹೆಚ್ಚ. ಮೈಸೂರು ಅರಮನೆ ಅಂಗಳದಲ್ಲಿ ಪುಷ್ಪಗಳ ಕಲರವ. ಅಂಬಾವಿಲಾಸ ಪ್ಯಾಲೇಸ್ ಅಂದವನ್ನ ಹೆಚ್ಚಿಸಿದ ಫ್ಲವರ್ ಶೋ. ಪ್ರವಾಸಿಗರು ಫುಲ್ ಕೋರ್ಟ್. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ದರ್ಶನ್ ಬೇಲ್ ಭವಿಷ್ಯ ಇವತ್ತು ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಗೊತ್ತಾಗ್ಲಿಕ್ಕಿದೆ. ಈಗಾಗಲೇ ದರ್ಶನ್ ಪರ ವಕೀಲ ನಾಗೇಶ್ ಅವರು ಚಾರ್ಜ್ ಶೀಟ್ನ ಹಲವು ಲೂಪ್ ಹೋಲ್ಸ್ ಅನ್ನ ಮುಂದೆ ಇಟ್ಟು ಪ್ರಸ್ತಾಪ ಮಾಡಿ ಆಗಿದೆ. ಇನ್ನು ಈಗಾಗಲೇ ಚಾರ್ಜ್ ಶೀಟ್ನಲ್ಲಿರುವಂತಹ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಇದೆಲ್ಲವೂ ಕೂಡ ಪ್ಲಾಂಟೆಡ್, ಜಾಮೀನನ್ನ ನೀಡಬೇಕು, ಇದನ್ನ ಯಾವ ರೀತಿ ಬಿಂಬಿಸಲಾಗಿದೆ, ಹೀಗೆ 10 ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು. ಇವತ್ತು ಇವರ ವಾದಕ್ಕೆ ಪ್ರತಿವಾದ ಎಸ್ಪಿಪಿ ಅವರಿಂದ ಆಗತ್ತೆ. ಸೊ ಈ ಮೂಲಕ ಬೇಲ್ಗೆ ಬ್ರೇಕ್ ಹಾಕುವಂತಹ ಕೆಲಸ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಂದ ಆಗುತ್ತಾ? ಸಿ ವಿ ನಾಗೇಶ್ ಅವರ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೌಂಟರ್ ನೀಡಲಿಕ್ಕಿದ್ದಾರೆ. ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡಿರುವ ಒಂದೊಂದು ಅಂಶಗಳನ್ನು ಅವರು ಕೌಂಟರ್ ಮಾಡಬೇಕಾಗುತ್ತೆ. ಯಾವ ರೀತಿ ಕೌಂಟರ್ ಮಾಡ್ತಾರೆ, ಯಾವ ರೀತಿ ಸಿ ವಿ ನಾಗೇಶ್ ಅವರ ವಾದವನ್ನ ಇಲ್ಲಿ ಯಾವುದೇ ರೀತಿಯ ಅರ್ಥವಿಲ್ಲದ ರೀತಿ ನಿರೂಪಿಸ್ತಾರೆ ಅನ್ನುವಂಥದ್ದು ಈಗ ಎಸ್ಪಿಪಿ ಅವರ ಕೈಯಲ್ಲಿ. ಎಸ್ಪಿಪಿ ಅವರು ಕೂಡ ಈಗ ಡೇ ಫಸ್ಟ್ ಇಂದ ನಾವು ಗಮನಿಸಿದ್ವಿ ಯಾವ ರೀತಿ ಅವರು ವಾದ ಮಾಡ್ತಾ ಬಂದಿದ್ರು. ಇನ್ನು ಮತ್ತೊಂದು ಕಡೆ ಇವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ ನಂತರ, ಅಂದ್ರೆ ಚಾರ್ಜ್ ಶೀಟ್ ಆದ್ಮೇಲೆ ಏನು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅವಾಗಲೂ ಕೂಡ ಯಾವ ರೀತಿ ಇವರು ನಿಲುವಿತ್ತು, ಯಾವಾಗ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇತ್ತು ತಾವೆಲ್ಲರೂ ಕೂಡ ಗಮನಿಸಿದಿರಿ. ಹತ್ತತ್ರ 120 ದಿನ ಆಯ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲ್ ಸೇರಿ. ಈಗ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಆರಂಭ ಆಗುತ್ತೆ. ಸಿ ವಿ ನಾಗೇಶ್ಗೆ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತೊಂದು ಕಡೆ A11, A12 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ. ಲಕ್ಷ್ಮಣ್